ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೇನೆ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಅನ್ನ ಜೊತೆ ದೋಸೆ, ಇಡ್ಲಿ ಸೂಪರ್ ಆಗೈತೆ ನುಗ್ಗೆಕಾಯಿ ಸಾಂಬಾರು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಟೊಮೆಟೊ ನುಗ್ಗೆಕಾಯಿ ಸೇರಿಸ್ಕೊಂಡು ಒಂದು ಸಾಂಬಾರು ಮಾಡೋಣ. 3 ಟೊಮೆಟೊ ತಗೊಂಡಿದ್ದೇನೆ, ಒಂದು ಅರ್ಧ ಆನಿಯನ್, ನುಗ್ಗೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 2 ಚಿಲ್ಲಿ, ಶುಂಠಿ ಜಜ್ಕೊಂಡು ಇಟ್ಕೊಂಡಿದ್ದೇನೆ, ಸ್ವಲ್ಪನೇ ತೊಗರಿಬೇಳೆ ತಗೊಂಡಿದ್ದೇನೆ. ಮತ್ತು ಇದನ್ನು ರೆಡಿ ಮಾಡೋಣ. ಆಗ ತೊಗರಿಬೇಳೆ ವಾಶ್ ಮಾಡಿಟ್ಕೊಂಡಿದ್ದೇನಲ್ಲ ಅದನ್ನು ಆ್ಯಡ್ ಮಾಡ್ಕೊತಿದ್ದೇನೆ. ಟೊಮೆಟೊನ ಸೇರಿಸ್ಕೊಳ್ತಿದ್ದೇನೆ, ಈರುಳ್ಳಿ ಸೇರಿಸ್ಕೊಳ್ತಿದ್ದೇನೆ, ಶುಂಠಿ ಮತ್ತು ಮೆಣಸಿನ್ಕಾಯಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸ್. ಈಗ ನೀರು ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಸೇರಿಸ್ಕೊಳ್ತಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ನಾವು ಒಲೆ ಮೇಲೆ ಇಟ್ಕೊಂಡಿದ್ದೇವೆ. 4-5 ವಿಸಿಲ್ ಹೋದ್ಮೇಲೆ ಮಾಡಿಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಒಂದು 6 ವಿಸಿಲ್ ತೆಗಿಯೋಣ. ಇವಾಗ ಇದು ಓಪನ್ ಮಾಡ್ಕೊಳ್ತಿದ್ದೀನಿ. ನಾನು ಕುಕ್ಕರಿಂದ ಬೇರೆ ಪಾತ್ರೆಗೆ ಹಾಕ್ಕೊಳ್ತಿದ್ದೇನೆ. ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನುಗ್ಗೆಕಾಯಿ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೇನೆ, ಅದು ಆಲೂಗಡ್ಡೆ ನುಗ್ಗೆಕಾಯಿ ಸಾಂಬಾರ್. ಇದು ಬೇರೆ ಥರ, ಇದು ಟೊಮೆಟೊ ನುಗ್ಗೆಕಾಯಿ ಹಾಕ್ಬಿಟ್ಟು ಮಾಡಿರೋದು ನಾನು. ಇವಾಗ ಮುಚ್ಚಿಬಿಟ್ಟಿಡೋಣ. ಇವಾಗ ಇದನ್ನು ಓಪನ್ ಮಾಡ್ತಿದ್ದೇನೆ. ಕೋಡು ಬೆಂದಾಗಿದೆ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಆ್ಯಡ್ ಮಾಡ್ಕೊಳ್ಳೋಣ. ಒಂಚೂರು ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೇನೆ. ಒಂದು ಸ್ಪೂನು ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಿದ್ದೇನೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೇನೆ. ನಮ್ಗೆ ಎಷ್ಟು ಬೇಕು ನೀರು ಅಷ್ಟು ಆ್ಯಡ್ ಮಾಡ್ಕೋಬೇಕು. ದಪ್ಪ ಬೇಕಿದ್ರೆ ದಪ್ಪ ಇಡ್ಕೋಬಹುದು, ನೀರು ಬೇಕಿದ್ರೆ ಸ್ವಲ್ಪ ನೀರು ಹಾಕೋಬಹುದು ಜಾಸ್ತಿ. ನಾನು ಸ್ವಲ್ಪ ಮೀಡಿಯಂ ಇದ್ರಲ್ಲಿ ಹಾಕೊಂಡಿದ್ದೇನೆ ನೀರು. ಇದು ಲಾಸ್ಟಿಗೆ ಕುದೀತಾ ಇದೆಲ್ಲ, ಅವಾಗ ಆ್ಯಡ್ ಮಾಡ್ಕೊಂಡ್ರೆ ಆಯ್ತು. ಬೆಳ್ಳುಳ್ಳಿ 4 ಎಸಳು ಜಜ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ಒಗ್ಗರಣೆ ಕೊಡೋದು ಅವಶ್ಯಕತೆ ಏನಿರಲ್ಲ, ಸೂಪರ್ ಆಗಿರುತ್ತೆ ಇದು ಖಾಲಿ ಬೆಳ್ಳುಳ್ಳಿ ಹಾಕೊಂಡಿದ್ದರಿಂದ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೇನೆ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಅನ್ನ ಜೊತೆ ದೋಸೆ, ಇಡ್ಲಿ ಸೂಪರ್ ಆಗೈತೆ ನುಗ್ಗೆಕಾಯಿ ಸಾಂಬಾರು. ಇವಾಗ ಇದು ರೆಡಿ ಆಗಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.